ನನ್ನ ಸಂಸಾರ ಗೋಲ್ಮಾಲ್ ರಾಧಾಕೃಷ್ಣ. ಬಲೆ ಚಿತ್ರ ಮಾಡ್ತಾ ಇರುವಾಗ ಶಂಕರ್ ನಾಗ್ ಅವ್ರ ಹತ್ರ ಒಂದು ಸಾಂಗ್ ಡಿಸ್ಕಸ್ ನಡೀತಾ ಇದೆ. ನಿಮ್ತಾರೇನವರು ಡ್ಯಾನ್ಸ್ ಅಂದ್ರೆ ಅಷ್ಟು ಇಷ್ಟಪಡಲ್ಲ. ನಾನು ಆಂಧ್ರದಿಂದ ಬಂದವರಾಗಿದ್ದರಿಂದ ಸ್ವಲ್ಪ ರಿದಬೇಕಾಗಿ ಮಾಡಿಸ್ಕೊಂಡಿದ್ದೆ ಸಾಂಗು. ಶಂಕರ್ ನಾಗ್ ಅವರು ನಿಮ್ತಾರನೇ ಕೇಳಿದ್ರು, ಮಾಡ್ಬೇಕಲ್ಲ ಅಂತ ಹೇಳಿದ್ರು. ನಾನು ಮಾಡ್ತೇನೆ, ಎಷ್ಟು ಮಾಡ್ತಾ ಇದ್ದಲ್ವ ಗೋಲ್ಮಾಲ್ ರಾಧಾಕೃಷ್ಣ ಮಾಡಿಸ್ತೆ ಅಂದರು. ನೀವು ನೋಡೋಣ ಆಮೇಲೆ ಅಂತ ಹೇಳಿದ್ರು. ನಾನು ಗೋಲ್ಮಾಲ್ ರಾಧಾಕೃಷ್ಣದಲ್ಲಿ ಅನಂತ್ ಅವರು ಯಾವ ರೀತಿ ಡ್ಯಾನ್ಸ್ ಮಾಡಿದಾರೋ ಸಿನಿಮಾ ನೋಡಿದ್ರೆ ಎಲ್ಲರಿಗೂ ಗೊತ್ತಿಲ್ಲ. ತುಂಬಾ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಹೌದಲ್ಲ ಅನಂತ್ ಅವರು? ಅದೇ ಹೇಳಿದ್ರು, ಎಲ್ಲರ ಅನುಭವಕ್ಕಿಂತ ನನ್ನ ಅನುಭವ ಸಪರೇಟ್ ಆಗಿದೆ. ನನ್ನ ಮೊದಲನೇ ಬ್ಯಾನರ್ ಶ್ರೀದೇವಿ ಪಿಕ್ಚರ್ಸ್, ಆ ಚಿತ್ರದ ಕಥಾನಾಯಕ ಅನಂತನಾಗ್ ಅವರು. ಅವರಿನಿಂದ ಪ್ರಾರಂಭ ಆದಂಥ ನನ್ನ ಶ್ರೀದೇವಿ ಪಿಕ್ಚರ್ಸ್ 14 ಚಿತ್ರ ಮಾಡೋಕ್ಕೆ ನಾಂದಿ ಆಯಿತು. ನಿಮ್ಮಂಥ ಕಲಾವಿದರು, ನಿಮ್ಮಂಥ ಹೃದಯವಂತರು ಸಿಕ್ಕೋದು ತುಂಬ ಕಷ್ಟ ಅನಂಜಿ. ನೀವು ಅದ್ಭುತವಾದಂಥ ಮಾಯಾ ಕನ್ನಡಿ. ಯಾರಿಗೆ ಹೆಂಗೆ ಕಾಣಬೇಕು ಹಂಗೆ ಕಾಣ್ತೀರಿ ನೀವು. ಚಿದಂಬರ ಶೆಟ್ಟಿ ಅವ್ರಿಗೆ ಯಾವ ರೀತಿ ಕಾಣಿಸ್ಕೋಬೇಕು ಆ ರೀತಿ ಕಾಣಿಸ್ಕೊಂಡಿದ್ರಿ. ಸಾಯಿ ಪ್ರಕಾಶ್ಗೆ ಯಾವ ರೀತಿ ಕಾಣಿಸ್ಬೇಕು ಆ ರೀತಿ ಕಾಣಿಸ್ಕೊಂಡಿದ್ರಿ ನೀವು. ಯಾವತ್ತೂ ಅನಂತನಾಗ್ ಅವರು ನಮ್ಮ ಸೆಟ್ನಲ್ಲಿ ಸಿಟ್ಟು ಮಾಡಿಕೊಂಡಿದ್ದೇ ಇಲ್ಲ, ಯಾವತ್ತೂ. ಅಂದರೆ ನಿಮ್ಮ ಮಾಯಾ ಕನ್ನಡಿಯಲ್ಲಿ ನನಗೊಂದು ಒಳ್ಳೆ ಸ್ಥಾನ ಕೊಟ್ಟಿದ್ರಿ ನೀವು. ಯಥಾ ರಾಜ ತಥಾ ಪ್ರಜಾ ಅಂತಾರಲ್ವ, ನಾವು ಯಾವ ರೀತಿ ಬಿಹೇವ್ ಮಾಡ್ತೀವೋ ನೀವು ಅದೇ ರೀತಿ ನಮ್ಮನ್ನು ಆಶೀರ್ವಾದ ಮಾಡ್ತೀರಿ. ನನ್ನ ಜೊತೆಯಲ್ಲಿ 8 ಸಿನಿಮಾ ನಿಮ್ಮ ಜೊತೆಲಿ 8 ಸಿನಿಮಾ ನಾನು ನಿರ್ದೇಶನ ಮಾಡಿದ್ದೀನಿ. ಮೇ ಬಿ ಹೈಯೆಸ್ಟ್ ನಿರ್ದೇಶನ ನಾನಾಗಿರಬೇಕು. ಯಾವತ್ತು ಅನಂತವ್ರನಿಂದ ಒಂದು ಶಾರ್ಟ್ ಲೇಟ್ ಆಗಲಿ కానీ ಒಂದು ಕಷ್ಟ ಆಗಲಿ కానీ ನಮಗೆ ಯಾವತ್ತು ಬಂದಿಲ್ಲ. ಆತಂಕ ಮಾಡುವಾಗ ಮಾತ್ರ, ಯಾಕಂದ್ರೆ ನಿಮ್ಮ ಪ್ರಿನ್ಸಿಪಲ್ಸ್ ಗೊತ್ತು, ನಿಮ್ಮ ಸೈಕಾಲಜಿ ಗೊತ್ತು, ನಿಮ್ಮ ಬಿಹೇವಿಯರ್ ಗೊತ್ತು. ಪೂಜೆ ಮಾಡುವಾಗ ಅನಂತವ್ರನ್ನ ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ ನಾನು, ಸರ್ ನೀವು ಕೋಆಪ್ರೇಟ್ ಮಾಡಿದ್ರೆ ಈ ಸಿನಿಮಾಗೆ ಅವಾರ್ಡ್ ಬರುತ್ತಂತ ಹೇಳಿದ್ದೀನಿ ನಾನು. ಅದೇಂಗೆ ಅಂದರು ಅವರು. ಶಾರ್ಟ್ ರೆಡಿ ಅಂತ ನೀವು ಕೇಳಬಾರ್ದು ಸರ್ ಅಂತ ಕೇಳ್ಕೊಂಡಿದ್ದೀನಿ ನಾನಷ್ಟೇ. ಜನರಾಗಿ ಯಾವ ಕಳೆಯೋದಾದ್ರೂ ಮೇಕಪ್ ಮಾಡಿದ ಮೇಲೆ ಶಾರ್ಟಿಗೆ ಕರೀಲಿಲ್ಲ ಅಂದರೆ ಹಾವಾಗ್ಬಿಡ್ತಾರೆ. ಎಷ್ಟೊತ್ತು ಮೇಕಪ್ ಮಾಡಿ ಕೂತ್ಕೊಳ್ಳೋದು. ಇಷ್ಟೊತ್ತು ಕೇಳಿದ್ವಿ ನಾವು, ಡ್ಯಾನ್ಸ್ ಇಷ್ಟ ಇಲ್ಲ ಅನಂತವರು ಬಾಂಬೆ ಹೋಗೋದು ಅಂತ ಹೇಳಿದ್ದಾರೆ, ಫೈಟ್ ಇಲ್ಲ ಅಂದರೆ ಎಲ್ಲೋ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಯಾಕೋ ಗೊತ್ತಿಲ್ಲ, ಅವ್ರ ಮನಸ್ಸಲ್ಲಿ ಈ ಕೋಆಪರೇಟೆಡ್ ಲಾಟ್ ಆ ಚಿತ್ರಕ್ಕೆ ಆ ವರ್ಷ 7 ಅವಾರ್ಡ್ ಪಡೆದಿದ್ದೀವಿ ನಾವು. ನಿಮ್ಮ ಸಹಕಾರದಿಂದ ಮಾತ್ರ. ಜಾನಿಲಾಲ್ ಫೋಟೋಗ್ರಫಿ, ಎಡಿಟರ್ ನರ್ಸಯ್ಯ ಅವಾರ್ಡ್, ಸ್ಟೋರಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲರಿಗೂ ಅವಾರ್ಡ್ ಬಂತು. ನಿಮ್ಮ ಕೋಆಪರೇಷನ್ಗೆ ನಾನು ಯಾವತ್ತೂ ಕೋಆಪರೇಷನ್ ಬರೆಯಲ್ಲ. ನಿಮ್ಮಂಥ ಕಲಾವಿದರು 50 ವರ್ಷ ನಡ್ಕೊಂಡು ಬರೋದು ತುಂಬ ಕಷ್ಟ. ಅದು ಈ ಕಾಲದಲ್ಲಿ 1-2 ಚಿತ್ರಕ್ಕೆ ಆಕಾಶ ನೋಡ್ತಾ ಇದ್ದಾರೆ. ಇಲ್ಲಿ ಎಷ್ಟೋ ಜನ ಸೀನಿಯರ್ ಕಲಾವಿದರೆಲ್ಲ ಇದ್ದಾರೆ, ನನಗೆ ಜೀವ ಕೊಟ್ಟಿದ್ದವರು. ಮುಖ್ಯಮಂತ್ರಿ ಚಂದ್ರವರು ಮೊದಲನೇ ಚಿತ್ರದಿಂದ ಇವತ್ತುವರೆಗೂ ಮಾಡ್ತಾ ಇದ್ದಾರೆ. ಇನ್ನು ಉಮಾಶ್ರೀವ್ರ ಬಗ್ಗೆ ಹೇಳಬೇಕಾಗಿಲ್ಲ, ದೊಡ್ಡಣ್ಣವ್ರ ಬಗ್ಗೆ ಹೇಳಬೇಕಾಗಿಲ್ಲ. ಪೊಲೀಸ್ ನಿಂತಿ ದೇವರಾಜವ್ರ ಪ್ರವೇಶ, ವಿನಯ್ ಪ್ರಸಾದ್ ಅವರು ಪೊಲೀಸ್ ನಿಂತಿ ಪ್ರವೇಶ, ನಿಮ್ಮೆಲ್ಲರ ಸಹಕಾರದಿಂದ ನಾನು 105 ಚಿತ್ರ ಮಾಡೋ ಅವಕಾಶ ನನಗೆ ಸಿಕ್ತು. ನನ್ನ ಅದೃಷ್ಟ. ನನ್ನ ಕುಟುಂಬ ಎಷ್ಟು ದೊಡ್ಡದು, ನನ್ನ ಎಷ್ಟು ಆಶೀರ್ವಾದ ಮಾಡಿದ್ದಾರೆ, ತುಂಬ ಸಂತೋಷ ಆಗ್ತದೆ. ಹಾಸನ್ ರಘು ಅವರೇ, ನಿಮ್ಮ ಸ್ಥಳಕ್ಕೆ ನಾನು ಬಂದಿದ್ದೆ, ನೀವೆಲ್ಲ ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿಲ್ಲ ಹೇಳಿದ್ರಿ. ದೊಡ್ಡ ಸಾಧಕರು ನೀವು, ನಿಮಗೂ ನನ್ನ ಅಭಿನಂದನೆಗಳು. ನಾನು ಪೂಜಿಸಿ ಜಾಸ್ತಿ ಮಾತಾಡ್ಬೋದು, ಅನಂತವ್ರ ಬಗ್ಗೆ ಮಾತಾಡಬೇಕಂದ್ರೆ ಎಲ್ಲರ ಮನಸ್ಸಲ್ಲಿ ಒಂದು ದೊಡ್ಡ ರಾಮಾಯಣ ಮಹಾಭಾರತ ಅಷ್ಟು ಮೆಟೀರಿಯಲ್ ಇರುತ್ತೆ.
ಸಾಕಂತ ನನಗೆ ಅನಿಸ್ತು. ನಾನು ಪೂಜಿಸಿ ಆರಾಧಿಸು ಸಾಯಿಬಾಬಾವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅನಂತನಾಗ್ ಅವರು 100 ವರ್ಷ ಹಬ್ಬ ಮಾಡ್ಕೋಬೇಕು. ರಘು ಅವರೇ, ಆಶೀರ್ವಾದ ನಿಮ್ಮ ಕೈಯಲ್ಲಿ. ಸಾಯಿರಾಮ್, ಗಾಡ್ ಬ್ಲೆಸ್ ಯು.